ಕರ್ನಾಟಕದ ಪ್ರಸಿದ್ಧ ಕಾಡಿನ ಮಧ್ಯೆ ಇರುವ ದಾಂಡೇಲಿ ಪಟ್ಟಣದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಗಣೇಶ ಗುಡಿಯಲ್ಲಿರುವ ಓಲ್ಡ್ ಮ್ಯಾಕ್ಸಿಸ್ ಹೌಸ್ ಬಗ್ಗೆ ನಮ್ಮ DCN 24 ಚಾನೆಲ್ನ ಛಾಯಾಗ್ರಾಹಕ ರವಿಕುಮಾರ್ ಅವರಿಂದ ವರದಿ. ಇದಂತೂ ಸುಂದರವಾದ ಕಾಡಿನ ಮಧ್ಯೆ ಇದೆ. ನಿಮ್ಮ ಮನಸ್ಸಿನಲ್ಲಿ ಅಳಿಸಲಾಗದ ಸುಂದರವಾದ ಪ್ರಕೃತಿಯ ತಾಣ. ಇಲ್ಲಿ ಸೂಪ ಡ್ಯಾಮ್ ಕಟ್ಟುವಾಗ ಬಂಡೆಗಳನ್ನು ಹೊಡೆಯಲು ಗ್ರಾನೈಟ್ಗಳನ್ನು ಇಲ್ಲಿ ಇಡಲಾಗ್ತಿದ್ದ ಸ್ಥಳ. ಇದು ಬ್ರಿಟಿಷರ ಕಾಲದ್ದಾಗಿದ್ದು ಈ ಪ್ರಕೃತಿಯ ನೆಲೆಯಲ್ಲಿ ನಿಂತ ಬ್ರಿಟಿಷ್ ಬಂಗಲೆಯ ಸುತ್ತಮುತ್ತ ದಟ್ಟವಾದ ಕಾಡು ಇರೋದ್ರಿಂದ ನಾನಾ ಜಾತಿಯ ಪಕ್ಷಿಗಳು ವನ್ಯ ಪ್ರಾಣಿಗಳನ್ನು ಕಂಡು ಈ ಜಾಗವನ್ನ ಗಣೇಶ್ ಗುಡಿ ಅಂತ ಕರೆಯಲಾಗ್ತದೆ. ಇಲ್ಲಿ ನಾನಾ ರೀತಿಯ ನೂರಾರು ಪಕ್ಷಿಗಳ ಫೋಟೋಗಳನ್ನು ತೆಗೆಯಲು ದೇಶ ವಿದೇಶಗಳಿಂದಲೂ ಜನರು ಆಗಮಿಸಿ ಸಂಭ್ರಮಿಸುತ್ತಾರೆ. ಮತ್ತು ಇಲ್ಲಿ ಉಳಿದುಕೊಳ್ಳಲು ಕಾಟೇಜ್ ರೂಮ್ನ ವ್ಯವಸ್ಥೆ ಮತ್ತು ಊಟ ಉಪಚಾರ ಮತ್ತೆ ಇಲ್ಲಿಗೆ ಬರೋರಿಗೆ ಅವರಿಗೆ ಬೇಕಾದ ಮಾಹಿತಿಯನ್ನ ಇಲ್ಲಿನ ಮ್ಯಾನೇಜರ್ ಲತಾಫ್ ರವರು ಅಚ್ಚುಕಟ್ಟಾದ ವ್ಯವಸ್ಥೆಗಳನ್ನು ಮಾಡಿರುತ್ತಾರೆ. ಪಕ್ಷಿ ವೀಕ್ಷಣೆಗೆ ಬರುವವರು ಆನ್ಲೈನ್ನಲ್ಲಿ ಬುಕ್ ಮಾಡಿ ಮಾಹಿತಿ ಪಡೆದ್ರೆ ಅವರಿಗೆ ಬೇಕಾದ ಸವಲತ್ತುಗಳನ್ನು ಪಡೆಯಬಹುದು. ಬನ್ನಿ ಓಲ್ಡ್ ಮ್ಯಾಕ್ಸಿಸ್ ಹೌಸ್ ಬಗ್ಗೆ ತಿಳಿಯೋಣ. ಇಲ್ಲಿನ ಮ್ಯಾನೇಜರ್ ಅವರಾದ ಲತಾಫ್ ರವರನ್ನ ಮಾತನಾಡಿಸೋಣ. ನಮಸ್ತೆ ಸರ್, ನಾನು ನದಾಫ್ ಅಂತ ಹೇಳಿ ಸರ್, ಓಲ್ಡ್ ಮ್ಯಾಗ್ಜಿನ್ ಹೌಸ್ ಆ್ಯಂಡ್ ಸಾರ್ಟ್ಸ್ ಲಿಮಿಟೆಡ್ ಅಂದರೆ ಓಲ್ಡ್ ಮ್ಯಾಗ್ಜಿನ್ ಹೌಸ್ ಮ್ಯಾನೇಜರ್, ಜಂಗಲ್ ಹೌಸ್ ಆ್ಯಂಡ್ ಸಾರ್ಟ್ಸ್ ಲಿಮಿಟೆಡ್ ಒಂದು ಘಟಕವಾದ ಈ ಓಲ್ಡ್ ಮ್ಯಾಗ್ಜಿನ್ ಹೌಸು. ಇದು ಓಲ್ಡ್ ಮ್ಯಾಗ್ಜಿನ್ ಹೌಸ್ ಅಂತ ಹೆಸರು ಮೇನ್ ಬರೋಕ್ಕೆ ಕಾರಣ ಅಂದರೆ ನಮ್ಮ ಈ ಇದನ್ನು ಸರ್, ಅಂದರೆ ಈ ಬಿಲ್ಡಿಂಗ್ಗಳನ್ನು ನಮ್ಮಲ್ಲಿ ಸೂಪರ್ ಡ್ಯಾಮ್ ಅಂತ ಒಂದು ಡ್ಯಾಮ್ ಇದೆ ಇಲ್ಲಿ ನಮ್ಮ ಗಣೇಶ ಗುಡಿನಲ್ಲಿ. ಆ ಡ್ಯಾಮ್ ಕನ್ಸ್ಟ್ರಕ್ಷನ್ ವರ್ಕ್ ನಡಿಬೇಕಾದಾಗ ಆ ಫೌಂಡೇಶನ್ ಕ್ಲಿಯರೆನ್ಸ್ಗೂ ಸಮ್ ವರ್ಕ್ಗೋಸ್ಕರ ಅವ್ರೇನು ಮಾಡಿದ್ದಾರೆ, ಇಲ್ಲಿ ಎಕ್ಸ್ಪ್ಲೋಷನ್ಸ್ನ ಸ್ಟೋರ್ ಮಾಡೋಕ್ಕೋಸ್ಕರ ಓಲ್ಡ್ ಅಂದರೆ ನಮ್ಮ ಈ ಬಿಲ್ಡಿಂಗ್ಗಳನ್ನು ಬಿಲ್ಟ್ ಮಾಡಿ ಇಲ್ಲಿ ಎಕ್ಸ್ಪ್ಲೋಷನ್ಸು ಪ್ಲಸ್ ಜಿಲೆಟಿನ್ಸು ಈ ಥರದ ಒಂದು ಮೆಟೀರಿಯಲ್ಸ್ನ ಸ್ಟೋರ್ ಮಾಡಿಟ್ಟು ಅವ್ರಿಗೆ ಬೇಕಾದಾಗ ತೊಗೊಂಬರೋದು ಆ ಥರ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ವರ್ಕ್ಗೋಸ್ಕರ ಯುಟಿಲೈಸ್ ಮಾಡಿಕೊಂಡ್ರು. ಅದು ಅರೌಂಡ್ ಐ ಆಮ್ ಟಾಕಿಂಗ್ ಅಬೌಟ್ ಇದು 1960 to 70s ಈ ಥರ ಆಗಿರೋ ಕೆಲಸ. ಅದಾದಮೇಲೆ ಸರ್ ಅವರು ಡ್ಯಾಮ್ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇದು ಫಾರೆಸ್ಟ್ ಲ್ಯಾಂಡ್ ಆಗಿರೋದ್ರಿಂದ ಫಾರೆಸ್ಟ್ದವ್ರಿಗೆ ಮತ್ತೆ ಇವರು ಹ್ಯಾಂಡ್ ಓವರ್ ಮಾಡಿಬಿಟ್ರು ತಮ್ಮ ಕೆಲಸ ಮುಗಿದಾದ್ಮೇಲೆ. ಅನ್ವಾಂಟೆಡ್ ರೆಂಟ್ ಕಟ್ಟೋದು ಅದೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ. ಸೊ ಸೆಕೆಂಡ್ ಥಿಂಗು ಸರ್, ಟಿಲ್ ಅಪ್ ಟು 2003 ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾವುದೇ ಥರದ ಯುಟಿಲೈಸೇಷನ್ನ ಮಾಡ್ಕೊಳ್ಳಿಲ್ಲ. ಆವಾಗ 2003ನಲ್ಲಿ ಯಾರೋ ಒಂದು ಆಫೀಸರ್, ಸೊ ಹೀ ಫೌಂಡ್ ದಿಸ್ ಲ್ಯಾಂಡ್, ಅಂದರೆ ಇಲ್ಲಿ ಇದನ್ನು ಮಾಡಿಕೊಂಡು ಜಾಗನ ಐಡೆಂಟಿಫೈ ಮಾಡಿ ನಾವು ಯಾಕೆ ಇದನ್ನು ಜಂಗಲ್ ಹೌಸ್ ಹ್ಯಾಂಡ್ ಓವರ್ ಮಾಡಬಾರ್ದು ಮತ್ತು ಇಲ್ಲಿ ಏನಾದರೂ ನಾವು ಡೆವಲಪ್ ಮಾಡ್ಬೋದಲ್ಲ ಅಂತ ಆವಾಗ ಅದನ್ನು ತೊಗೊಂಡ್ಬಿಟ್ಟು ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು. ನಮಗೆ ಹ್ಯಾಂಡ್ ಓವರ್ ಮಾಡಿದಾಗ ಇಲ್ಲಿ ಕಾಳಿನಲ್ಲಿ ನಾವು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು ಸರ್. ಇಲ್ಲಿ ದಾಂಡೇಲಿ ಸುತ್ತಮುತ್ತಲೂ ಸರ್ ಅರೌಂಡ್ 312 ಜಾತಿಯ ಪಕ್ಷಿಗಳನ್ನು ಸರ್ 2024 ಫೆಬ್ರವರಿ ಮಂತಲ್ಲಿ ಪಕ್ಷಿಗಳ ಸೆನ್ಸಸ್ ಆದಾಗ ಸಿಕ್ಕಿರುವಂಥ ಒಂದು ಮಾಹಿತಿ. ಸೊ 312 ಪಕ್ಷಿಗಳು. ಸೊ ಆ 312 ಪಕ್ಷಿಗಳ ಪ್ರಕಾರ ಅಂದರೆ ನಮ್ಮ ಓಲ್ಡ್ ಮ್ಯಾಗ್ಜಿನ್ ಹೌಸ್ ಒಂದು ಬರ್ಡ್ ಹೈಡಲ್ಲಿ 120+ ವೆರೈಟಿ ಸ್ಪೀಸಸ್ಸು ಸಿಗುತ್ತೆ ಥ್ರೂಔಟ್ ದ ಇಯರ್. ಆಮೇಲೆ ನಮ್ಮ ಪ್ರಿಮೈಸಸ್ ಒಳಗಡೆ ಕೂಡ ನಿಮಗೊಂದು 50ರಿಂದ ಅಂದರೆ 120 ಬಿಟ್ಟು ಅರೌಂಡ್ ಒಂದು 50ರಿಂದ 70 ವೆರೈಟಿ ಪಕ್ಷಿಗಳು ನಮ್ಮ ಪ್ರಿಮೈಸಸ್ ಒಳಗಡೆ ಸಿಗುತ್ತೆ. ಸೊ ಇದರ ಜೊತೆಗೆ ನಮ್ಮ ಈ ಮಲಬಾರ್ ಟ್ರೋಗನ್ ಸರ್, ಟ್ರೋಗನ್ ಪಕ್ಷಿ ಇದು ನಮ್ಮ ಲೋಕಲ್ ಬರ್ಡ್, ಅಂದರೆ ಇಲ್ಲೇ ವಾಸವಾಗಿರುವಂಥ ಪಕ್ಷಿ. ಅದು ಕೂಡ ಈ ವರ್ಷ ನಮ್ಮ ಪ್ರಿಮೈಸಸ್ ಒಳಗಡೆ ನೆಸ್ಟ್ ಮಾಡಿ ಅದು ತನ್ನ ಮರಿಯನ್ನು ಇನ್ನೂ ಹ್ಯಾಚ್ ಆಗಿಲ್ಲ ಸರ್ ಮರಿಗಳು. ಬಟ್ ಅದರದ್ದೊಂದು ಮೇನ್ ಅಟ್ರಾಕ್ಷನ್ ಸರ್ ನಮ್ಮ ಇದರಲ್ಲಿ. ಅದ್ರ ಜೊತೆಗೇ ನಮ್ಮ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್. ಸೊ ಇದು ಒಂದು ನಮ್ಮ ಪ್ರಿಮೈಸಸ್ ಒಳಗಡೆ 4 ವರ್ಷದಿಂದ ನೆಸ್ಟ್ ಮಾಡ್ತಾಯಿದೆ. ಈ ವರ್ಷ 4ನೇ ಬಿಲ್ಡು ಆಗ್ತಾಯಿದೆ. ಅದನ್ನು ಫೀಡಿಂಗ್ ಮಾಡೋದಾಗಿರ್ಬೋದು ಮತ್ತು ಅದು ಆ್ಯಕ್ಟಿವಿಟಿ ಸರ್, ಮಾರ್ನಿಂಗಿಂದ ಸಾಯಂಕಾಲದವರೆಗೂ ಅದು ಒಂಥರ ನಮಗೆ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದೆ ಈ ಒಂದು ಪ್ರಿಮೈಸಸ್ ಒಳಗಡೆ. ಅದರ ಜೊತೆಗೆ ಸರ್ ಗೋಲ್ಡನ್ ಫ್ರಂಟೆಡ್ ಲೀಪ್ ಬರ್ಡ್ ಬರುತ್ತೆ, ಆಮೇಲೆ ಲೆಸ್ಸರ್ ಎಲ್ಲೋ ನೆಪ್ಡ್ ವುಡ್ ಪೆಕ್ಕರು, ಆಮೇಲೆ ಮಲ್ಮಾರ್ ವುಡ್ ಸ್ಟ್ರೈಕು, ಅದಾದಮೇಲೆ ರೆಡ್ ಸ್ಪರ್ ಪೌಲು, ಅದರ ಜೊತೆಗೆ ಸರ್ ರಸ್ಟಿ ಟ್ರೇಲ್ಡ್ ಫ್ಲೈ ಕ್ಯಾಚರು, ಆಮೇಲೆ ಫ್ಲೇಮ್ ಥ್ರೋಟೆಡ್ ಬುಲ್ಬುಲು, ಇಂಡಿಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರು, ಆಮೇಲೆ ಬ್ರೌನ್ ಚಿಕ್ಡ್ ಫುಲ್ವೆಟ, ಆಮೇಲೆ ಬ್ರೂಂಜ್ ಡ್ರೊಂಗೋ, ಅದರ ಜೊತೆಗೆ ಗ್ರೇಟರ್ ರಾಕೆಟೈಲ್ ಡ್ರೊಂಗೋ, ಆಮೇಲೆ ಡಾರ್ಕ್ ಫ್ರಂಟೆಡ್ ಬ್ಯಾಬ್ಲರು, ಪಫ್ ಥ್ರೋಟೆಡ್ ಬ್ಯಾಬ್ಲರು, ಆಮೇಲೆ ಬ್ಲ್ಯಾಕ್ ಥ್ರೋಟೆಡ್ ಮುನಿಯಾ,
ಆಮೇಲೆ ಕಾಮನ್ ಟೇಲರ್ ಬರ್ಡು, ಇಂಡಿಯನ್ ಯೆಲ್ಲೋ ಟಿಟ್ಟು, ಓರಿಯೆಂಟಲ್ ಮ್ಯಾಕ್ಪೆ ರಾಬಿನು, ವೈಟ್ ರಮ್ ಶ್ಯಾಮ, ಆಮೇಲೆ ಬ್ಲ್ಯಾಕ್ ನೆಪ್ಡ್ ಮೊನಾರ್ಕು, ಆಮೇಲೆ ಇದು ಸರ್ ವೈಟ್ ಬೆಲಿಡ್ ಬ್ಲೂ ಫ್ಲೈ ಕ್ಯಾಚರು, ಟಿಗಸ್ ಬ್ಲೂ ಫ್ಲೈ ಕ್ಯಾಚರು, ಯೆಲ್ಲೋ ಬ್ರೋಡ್ ಬುಲ್ಬುಲ್ಲು, ಆಮೇಲೆ ಆರೆಂಜ್ ಹೆಡೆಡ್ ಥ್ರಶು, ಬ್ಲಿಸ್ ರೀರ್ ವಾರ್ಬ್ಲರು, ಆಮೇಲೆ ಇಂಡಿಯನ್ ವೈಟ್ ಐ, ಇವೆಲ್ಲನೂ ನಮ್ಮ ಬರ್ಡ್ ಹೈಡ್ಗೆ ಬರುವಂಥ ಒಂದು ಪಕ್ಷಿಗಳ ಇದು ಸರ್. ಇದು ಮತ್ತು ಈ ಟೈಮಲ್ಲಿ ಇದು ಏಪ್ರಿಲ್ ಮಂತು ಅಥವಾ ಮಾರ್ಚ್ ಮಂತಲ್ಲಿ ಬರುವಂಥ ಪಕ್ಷಿಗಳ ಒಂದು ಇದು ಸರ್, ಇದು ಲಿಸ್ಟು. ಆ್ಯಕ್ಚುಲಿ ಸರ್ ಇದು ಅಕ್ಟೋಬರಿಂದ ನಿಮಗೆ ಏಪ್ರಿಲ್ವರೆಗೂ ಪಕ್ಷಿಗಳಿಗೆ ಒಳ್ಳೆ ಹೇಳಿ ಮಾಡಿಸಿದಂಥ ಒಂದು ಸೀಸನ್ ಸರ್. ಮೇನಲ್ಲೂ ಇರುತ್ತೆ, ಲೋಕಲ್ ಬರ್ಡ್ಸ್ಗಳು ಇರ್ತವೆ, ಆದರೆ ಮೈಗ್ರೇಟರಿ ಬರ್ಡ್ಸು ಮ್ಯಾಕ್ಸಿಮಮ್ ತಮ್ಮ ನೇಟಿವ್ ಪ್ಲೇಸ್ಗೆ ವಾಪಸ್ ಹೋಗ್ತವೆ. ಬಟ್ ಲೋಕಲ್ ಬರ್ಡ್ಸ್ಗಳು ತುಂಬ ಸಿಗ್ತವೆ. ಆ ಟೈಮಲ್ಲಿ ನಮಗೆ ವುಡ್ ಪೆಕರ್ ಆಗಿರ್ಬೋದು, ಇಂಥ ಪಕ್ಷಿಗಳೆಲ್ಲ ನಮ್ಮ ಬರ್ಡ್ ಹೈಡ್ ಹತ್ರ ಸಿಗುತ್ತೆ. ಆವಾಗ ಬೇರೆ ಟೈಮಲ್ಲಿ ಅವು ಬರೋಲ್ಲ. ಏಪ್ರಿಲ್ ಮೇ ಟೈಮಲ್ಲಿ ತುಂಬ ಬರ್ತಾ ಇರುತ್ತೆ ಸರ್. ಅದು ಆ್ಯಕ್ಟಿವಿಟಿ ಚೆನ್ನಾಗಿರುತ್ತೆ ಅವ್ರದ್ದು ಆ ಟೈಮಲ್ಲಿ. ಇದು ಆನ್ಲೈನ್ ವೆಬ್ಸೈಟ್ ಇರೋದ್ರಿಂದ ಮ್ಯಾಕ್ಸಿಮಮ್ ನಮ್ಮ ಗೆಸ್ಟ್ಗಳು ಆನ್ಲೈನ್ ಬುಕ್ ಮಾಡ್ಕೊಂಡು ಬರ್ತಾರೆ. ತಾವು ಹೇಳ್ದಂಗೆ ಬೈ ಚಾನ್ಸ್ ಅವರು ಅಥವಾ ಬೇರೆ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಿ ಇಲ್ಲಿ ಡೈರೆಕ್ಟಾಗಿ ಬಂದು ಕೇಳಿದಾಗ ಅಕಾಮಿಡೇಷನ್ ಅವೈಲಬಿಲಿಟಿ ಇತ್ತು ಅಂದರೆ ನಾವು ಅವ್ರನ್ನ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡಿಂದ ಪೇಮೆಂಟ್ ತೊಗೊಂಡು ಅಥವಾ ಆನ್ಲೈನಿಗೆ ಕಳಿಸಿ ನಾವು ಡೈರೆಕ್ಟ್ ಬುಕ್ಕಿಂಗ್ ಮಾಡ್ಕೊಡ್ತೀವಿ ಅವೈಲಬಿಲಿಟಿ ಇದ್ದಾಗ. ಇಲ್ಲ ಅಂತಂದರೆ ಅವರು ಬೇರೆ ಟೈಮಲ್ಲಿ ನೀವು ಬರ್ಬೋದು ಸರ್. ಸಮ್ಟೈಮ್ಸು ತುಂಬ ವರ್ಸ್ಟ್ ಕಂಡೀಷನಲ್ಲಿ ಅಕಾಮಿಡೇಷನ್ ಇಲ್ಲ ಅಂದಾಗ ಅವ್ರಿಗೆ ಇನ್ಫಾರ್ಮೇಷನು ಅದೆಲ್ಲ ಕೊಟ್ಟು ನೆಕ್ಸ್ಟ್ ಟೈಮ್ ನೀವು ಬರುವಾಗ ನಮಗೆ ಫೋನ್ ಮಾಡಿಕೊಂಡು ಬೇಕಾದ್ರೆ ಬುಕ್ ಮಾಡ್ಕೊಂಡು ಬನ್ನಿ ಅಂತ ಹತ್ರ ಸಜೆಷನ್ಸ್ ಕೊಡ್ತೀವಿ ಸರ್. ಕೊಡ್ತೀರಾ ಸರ್? ಬೈ ಚಾನ್ಸ್ ಏನಾದರೂ ಇಲ್ಲ ಬರೀ ನಾವು ಬರ್ಡ್ ಫೋಟೋಗ್ರಫಿ ಒಂದು ಮಾಡ್ಕೊಂಡು ಹೋಗ್ತೀವಿ, ಅದಕ್ಕೇನಾದರೂ ಫೆಸಿಲಿಟೀಸ್ ಇದೆಯಾ ನಿಮ್ಮಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಅವಕಾಶಗಳು ಇದೆಯಾ? ಹಾಂ ಸರ್, ಆ್ಯಕ್ಚುಲಿಯಾಗಿ ಸರ್ ನಮ್ಮಲ್ಲಿ ಡೇ ವಿಸಿಟ್ ಆಪ್ಷನ್ನು ಇಲ್ಲ ಸರ್. ಯಾಕಂದರೆ ನಾವು ಪಕ್ಷಿಗಳಿಗೆ ಸರ್ ಜಾಸ್ತಿ ಜನ ಆಗಿಬಿಟ್ರೆ ಅವಕ್ಕೆ ಅಂದರೆ ಡಿಸ್ಟರ್ಬೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಓನ್ಲಿ ಡೇ ವಿಸಿಟರ್ಸ್ನ ಅವಾಯ್ಡ್ ಮಾಡಿರೋದ್ರಿಂದ ಏನಾದರೂ ಅವರು ತುಂಬ ಜನ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂದರೆ ನಾವು ಡಾರ್ಮಿಟ್ರಿದು ಚಾರ್ಜ್ ಮಾಡ್ತೀವಿ ಸರ್. ಅವ್ರಿಗೆ ಒಂದು ನೈಟ್ ಸ್ಟೇ ಪ್ಯಾಕೇಜ್ ಮಿನಿಮಮ್ ಅಮೌಂಟು ಅರೌಂಡ್ 2715 ಇದೆ ಈಗ ಪ್ರೆಸೆಂಟ್ ಪ್ರೈಸು. ಅಷ್ಟು ಚಾರ್ಜ್ ಮಾಡಿ ಅವ್ರಿಗೆ ಫುಡ್ಡು ಮತ್ತು ಬರ್ಡಿಂಗಿಗೆ ಅವಕಾಶ ಮಾಡಿಕೊಡ್ತೀವಿ ಸರ್. ಸರ್ ಈಗ ನೋಡಿ ಇಷ್ಟೆಲ್ಲ ಆಗಿರೋದ್ರಿಂದ ಸರ್ ಈಗ ನಮ್ಮಲ್ಲಿ ಈ ಬರೀ ಒಂದು ವಿತಿನ್ ಅಂದರೆ 20 ವರ್ಷದ ಒಳಗೆ ಇಷ್ಟು ಬೇಗ ನಾವು ಈ ಪಕ್ಷಿಗಳ ಬಗ್ಗೆ ನಮ್ಮ ಈ ಗಣೇಶ್ ಗುಡಿ ಅನ್ನೋ ಒಂದು ಸ್ಥಳ ಒಂದು ಜಗತ್ ಪ್ರಸಿದ್ಧಿ ಆಗಿರೋದಕ್ಕೆ ಮೇನ್ ಕಾರಣ ಅಂತಂದರೆ ನಮ್ಮಲ್ಲಿ ಬರುವಂಥ ಈ ಪಕ್ಷಿ ವೀಕ್ಷಣೆಯ ಅಂದರೆ ಇಂಟ್ರೆಸ್ಟ್ ಇರೋರು ಅವರು ಬರೋದು ಅಲ್ಲದೆ ಅವರೇ ನಮಗೆ ಪಬ್ಲಿಸಿಟಿ ಮಾಡಿ ಮೌತ್ ಟು ಮೌತ್ ಪಬ್ಲಿಸಿಟಿ ಮಾಡಿ ಇದು ಜಗತ್ ಪ್ರಸಿದ್ಧಿಯಾಗಿ ಬೇರೆ ಬೇರೆ ದೇಶಗಳಿಂದ ನಮ್ಮ ಗಣೇಶ್ ಗುಡಿ ಅನ್ನುವಂಥ ಒಂದು ಸಣ್ಣ ಭಾರತದ ಒಂದು ಸಣ್ಣ ಹಳ್ಳಿಗೆ ಪಕ್ಷಿಗೆ ಒಂದು ಪ್ರಸಿದ್ಧಿ ಆಗಿದೆ ಅಂತಂದರೆ ನಮ್ಮಲ್ಲಿರುವ ಯಂಗ್ ಜನ್ರೇಷನ್ಗೆ ಇರುವಂಥ ಒಂದು ಪಕ್ಷಿಗಳ ಬಗ್ಗೆ ಆಸಕ್ತಿ, ಪಕ್ಷಿಯನ್ನು ನೋಡುವುದ್ರ ಬಗ್ಗೆ ಆಗಿರ್ಬೋದು, ಅವ್ರ ಬಗ್ಗೆ ಬಿಹೇವಿಯರ್ ಆಗಿರ್ಬೋದು, ಇವೆಲ್ಲದನ್ನು ತಿಳ್ಕೊಂಡು ಅದನ್ನು ನಾವು ಈಗ ವೈಲ್ಡ್ ಲೈಫ್ ಅವೇರ್ನೆಸ್ಸು ಕ್ರಿಯೇಟ್ ಆಗಿ ತುಂಬ ಜನ ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್ ಪೀಪಲು ನಮ್ಮಲ್ಲಿ ಬರುವಂಗೆ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್.